ಮುಂದೆ ಹೇಳ್ತೀನಿ. ಇವ್ರೇನ್ ಮಾಡ್ತಾರೆ, 2151ಕ್ಕೆ ಹೊಸ ಇವರೇ ಮಾಡಿರೋ ಎಸ್ಟಿಮೇಟ್ ಮಾಡಿರೋ ಕಂಪನಿ ಕೊಟ್ಟಿರ್ತಾರೆ. ಅಂದ್ರೆ 19.43% ಹೈಕ್, 19.43% ಹೈಕ್ ಕೊಡ್ತಾರೆ. ಇದು ಅಂದ್ರೆ ಎರಡೂ ಸೇರಿಸಿದ್ರೆ ಆವರೇಜ್, ಸೌತ್ ನಾರ್ತ್ ಎರಡೂ ಸೇರಿಸಿದ್ರೆ ಆವರೇಜು 19.33%. ಆವರೇಜು ಸೌತಲ್ಲಿ 19.43, ನಾರ್ತ್ ಪ್ಯಾಕೇಜಲ್ಲಿ 19.25, ಆವರೇಜ್ ಮಾಡಿದ್ರೆ 19.33% ಕೊಡ್ತಾರೆ ಇವರು. ಈ ಟೆಂಡರ್ ಹೆಂಗ್ ಕರೀತಾರೆ ಅಂದ್ರೆ, ಫಸ್ಟ್ ಕರೀತಾರೆ ಇದು ಯಾವುದು ಭಾಗವಹಿಸಲ್ಲ. ಫಸ್ಟ್ 2 ಸರಿ ಟೆಂಡರ್ಗೂ ಇಲ್ಲಿದೆ ಟೆಂಡರ್. ಫಸ್ಟ್ಗೆ ಯಾರು ಭಾಗವಹಿಸಲ್ಲ, ಸೆಕೆಂಡ್ಗೂ ಭಾಗವಹಿಸಲ್ಲ, ಎಲ್ಲರೂ ವಜಾ ಆಗೋತಾರೆ. ಸೆಕೆಂಡ್ ಟೈಮ್ ಭಾಗವಹಿಸಿದಾಗ ಇದ್ದವ್ರನ್ನೆಲ್ಲ ವಜಾ ಮಾಡ್ಬಿಡ್ತಾರೆ. ಯಾರ್ಯಾರು ಅಪ್ಲೈ ಮಾಡಿರ್ತಾರೋ ಅವ್ರನ್ನೆಲ್ಲ ಓಡಿಸ್ಬಿಡ್ತಾರೆ. 3ನೇ ಸರಿ ಡೆಲ್ಲಿ MSW ಸೊಲ್ಯೂಷನ್ ಕಂಪನಿ L1 ಬಿಟ್ಟುದಾರರು, ಅವ್ರು 3ನೇ ಸರಿ ಅಪ್ಲೈ ಮಾಡಿದಾಗ ಮಾಡ್ತಾರೆ ಈ ಕಂಪನಿ. ಅವ್ರಿಗೆ 13.43% ಹೆಚ್ಚುವರಿಯಾಗಿ ಕೊಟ್ಟು ಅವ್ರಿಗೆ ಟೆಂಡರ್ ಅಪ್ರೂವ್ ಮಾಡಿದ್ದಾರೆ. ರಾಮ್ಕಿನೆ ಇದು ಟೆಂಡರ್, ಅವರು ಕರೆದಿರೋ ಟೆಂಡರ್ ಇದು ನೋಡಿ, ಇಲ್ಲಿದೆ ಟೆಂಡರ್ ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಪೂರ್ತಿ ಅಂಕಿ ಅಂಶಗಳು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿದು ಇದರಲ್ಲಿದೆ. ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿ, ಪ್ರತಿಯೊಂದು ವಾರ್ಡ್ದು ಕೂಡ ಡೀಟೇಲ್ ಟೆಂಡರ್ ನೋಟಿಫಿಕೇಶನ್ ಇಲ್ಲೆಲ್ಲ ಇದೆ. ಟೆಂಡರ್ ಹೇಳಿದ್ನಲ್ಲ 19.4. ಇದು ಯಾರು ಇದು ಮಾಡೋದು? ತುಷಾರ್ ಗಿರಿನಾಥ. ಕಮಿಟಿ ತುಷಾರ್ ಗಿರಿನಾಥ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಮಹೇಶ್ವರ್ ರಾವ್, ಕರಿಗೌಡ, ರಾಜೇಶ್, ನಕುಲ್, ಪ್ರಹ್ಲಾದ್, ಇಜಾಜ್ ಹುಸೇನ್, ನದೀಮ್ ಅಹಮದ್, ದಲಾಯ್, ಮಧುಚಂದ್ರ, ಇವ್ರಿರೋ ಅಂತ ಒಂದು ಏನು ಎಲೆಕ್ಟೆಡ್ ಬಾಡಿಗೆ ಇಲ್ಲಿ ಸೆಲೆಕ್ಟ್ ಇಲ್ಲ. ಇದು ಬೋರ್ಡ್. ಇದು ಬೋರ್ಡ್ ಅಲ್ಲಿ ಏನ್ ಮಾಡ್ತಾರೆ, ಅದರಂತೆ L1 ಬಿಡ್ಡುದಾರರು ತಮ್ಮ 3ನೇ ಬಾರಿ ಸಂಧಾನದ ದರವಾದ 215 ಪ್ರತಿ ಟನ್ಗೆ ಸಲ್ಲಿಸಿದ್ದು, ಸದರಿ ದರಗಳು ಟೆಂಡರ್ಗಿಟ್ಟ ಮೊತ್ತಕ್ಕಿಂತ 13.43% ಹೆಚ್ಚಾಗಿರುವುದರಿಂದ ಸದರಿ ದರದ ಬಗ್ಗೆ ಸ್ಟ್ರಾಟಜಿಕ್ ಕನ್ಸಲ್ಟೆಂಟ್ ಆದ ಮೆಜರ್ BCG ಸಂಸ್ಥೆಯವರಿಗೆ ದರ ವಿಶ್ಲೇಷಣೆ ವರದಿಯನ್ನು ನೀಡಲು ಕೋರಲಾಗಿದೆ. ಪೋಸ್ಟ್ ದರ ವಿಶ್ಲೇಷಣೆ ವರದಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ವರದಿ ಪರಿಶೀಲಿಸಿ ದಿನಾಂಕ 27/3/2026 3ನೇ ತಾರೀಕು ತಾಂತ್ರಿಕ ಸಲಹಾ ಸಮಿತಿಯ ನಡವಳಿಕೆಯು ಸಮಿತಿಯ ಮರುಸಂಧಾನ ದರವನ್ನು ರೂ 2151ಗಳಿಗೆ ಪರಿಗಣಿಸುವೆಂದು ಶಿಫಾರಸು ಮಾಡಿರುತ್ತದೆ. ಈ ವಿಷಯವನ್ನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರವರ ಅನುಮೋದನೆಯೊಂದಿಗೆ ದಿನಾಂಕ 2/4/26 ನಡೆದ BSW ML 25ನೇ ಆಡಳಿತ ಮಂಡಳಿಯ ಸಭೆಯಲ್ಲಿ ಮಂಡಿಸಲಾಗಿದೆ. ಸದರಿ ಸಭೆಯಲ್ಲಿ ಟಿಪ್ಪಿಂಗ್ ಫ್ರೀ ದರ ಪ್ರತಿ ಟನ್ಗೆ 2151ಗಳನ್ನು ಮೆಜರ್ BCG ಸಂಸ್ಥೆ ತಾಂತ್ರಿಕ ಸಲಹಾ ಸಮಿತಿ ವ್ಯವಸ್ಥಾ ನಿರ್ದೇಶಕರ ಶಿಫಾರಸಿನಂತೆ ದರಗಳನ್ನು ಸಮಂಜಸವೆಂದು ಪರಿಗಣಿಸಿ ಸದರಿ ದರಗಳು ಘನ ಸರ್ಕಾರದ ಅನುಮೋದನೆಗೆ ಸಲ್ಲಿಸಲು ತೀರ್ಮಾನ ಆಗಿರುತ್ತದೆ. ಅಂದ್ರೆ ಈ ಗ್ಯಾಂಗ್ ಸೃಷ್ಟಿ ಮಾಡಿದಾರಲ್ಲ, ಆ ಸೃಷ್ಟಿ ಮಾಡಿರೋ ಗ್ಯಾಂಗ್ನು ಕೂಡ ಇದಕ್ಕೆ ಪೂರಕವಾಗಿ ಕೊಟ್ಟಿರುವಂಥದ್ದು. ಇದರಲ್ಲಿ ಇಲ್ಲಿ ಇನ್ನೊಂದು ಬಹಳ ಡೇಂಜರಸ್ ಅಂತಂದ್ರೆ, ಈ ಪ್ಯಾಕೇಜ್ ಏನಿದೆ ಇದನ್ನ ಪ್ರತಿ ವರ್ಷ 5% ಜಾಸ್ತಿ. ಸಾಮಾನ್ಯವಾಗಿ ಎಲ್ಲ ಕಂಪನೀಸು ಏನೇನು ಪ್ರೈವೇಟ್ ಕಂಪನೀಸ್ ಇದೆಯೋ 5 ವರ್ಷಕ್ಕೊಂದ್ಸರಿ ಎಕ್ಸಲೇಷನ್ ಕೊಡ್ತಾರೆ.
ಸಾಮಾನ್ಯವಾಗಿ ಏನೇ ಬಿಸ್ನೆಸ್ ಮಾಡಿದ್ರು 5 ವರ್ಷಕ್ಕೊಂದ್ಸರಿ ಕೊಡ್ತಾರೆ, ಅಥವಾ ಬಹಳ ಆತ್ಮೀಯರಿದ್ರೆ 3 ವರ್ಷಕ್ಕೊಂದ್ಸರಿ ಕೊಡ್ತಾರೆ. 3 ವರ್ಷಕ್ಕೊಂದ್ಸರಿ ಕೊಡ್ತಾರೆ. ಇವರು ಪ್ರತಿ ವರ್ಷಕ್ಕೆ 5% ಇನ್ಕ್ರಿಮೆಂಟ್ ಕೊಡ್ತಾರೆ ಇವ್ರಿಗೆ. ಇದರಿಂದ ಏನಾಗ್ತೈತೆ, 430% ಅಷ್ಟು ಜಾಸ್ತಿ ಆಗ್ತೈತೆ ನಮಗೆ 30 ವರ್ಷಕ್ಕೆ. 30 ವರ್ಷಕ್ಕೆ 430% ಜಾಸ್ತಿ ಆಗೋತದೆ ನಮಗೆ. ಲೆಕ್ಕ ಹಾಕೊಳ್ಳಿ, 430 100 ಇದೇ ಜಾಸ್ತಿ, 430 ಜಾಸ್ತಿ ಆಗ್ತದೆ. ಇವಾಗ ನಾವು ಕೊಡ್ತಾ ಅವರು ಟೆಂಡರ್ ಅಲ್ಲಿರೋದು 2151. 30 ವರ್ಷ ಆದ್ಮೇಲೆ ಅದು 9297 ರೂಪಾಯಿ ಆಗುತ್ತದೆ ಟನ್ಗೆ. 1 ಟನ್ಗೆ 9297 ರೂಪಾಯಿ. ಪುಣ್ಯ ಏನು ಈ ಕದೀಮರದ ಪುಣ್ಯ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, 3ನೇ ಸಾಲದ್ದು ಎಲ್ಲೂ ಪೇಪರ್ ಅಲ್ಲಿ ನಿಮ್ ಟಿವಿಗಳಲ್ಲಿ ಏನು ಅಡ್ವರ್ಟೈಸ್ಮೆಂಟೇ ಕೊಡಲ್ಲ ಅವರು. ರೂಲ್ಸ್ ಏನ್ ಹೇಳ್ತತೆ, KTP ಆಕ್ಟ್ ಪ್ರಕಾರ, ಆಕ್ಟ್ ಪ್ರಕಾರ ನಿಮ್ಗೆ ಎಲ್ಲ ಪತ್ರಿಕೆಗಳಲ್ಲೂ ಅಡ್ವರ್ಟೈಸ್ಮೆಂಟ್, ಅದು ಮೇಜರ್ ಪತ್ರಿಕೆ ಅಂತ ಇರ್ತದೆ, ಪಬ್ಲಿಷ್ ಮಾಡಬೇಕು ಅಂತ ಇರ್ತದೆ. ಇಲ್ಲಿ ಪಬ್ಲಿಷೇ ಮಾಡಲ್ಲ, ಕಳ್ತನದಲ್ಲಿ ಮಾಡ್ಬಿಡ್ತಾರೆ ಇದನ್ನು. ಅಂದ್ರೆ ಸ್ಕ್ಯಾಂಡಲ್ ಮಾಡಕ್ಕೆ ಏನೇನು ದಾರಿ ಹುಡುಕಿದ್ದಾರೆ ಅನ್ನೋದು ಇದರಿಂದ.